ಹಾಯ್ ಎವ್ರಿವನ್. ನಾವು ಇವತ್ತಿನಿಂದ ಅಂದರೆ ಈ ಡೇಟ್ನಿಂದ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೇಂಜ್ ಅಂದರೆ ಸೆಕೆಂಡ್ ಪಿ ಯು ನಿಮ್ಮ ಫಸ್ಟ್ ಆರ್ಗ್ಯಾನಿಕ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಮುಂದೆ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೇಂಜ್ ಮೇಲೆ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಮೀನ್ಸ್ ಈ ಚಾಪ್ಟರ್ನ ಕಂಪ್ಲೀಟ್ NCERT ಟೆಕ್ಸ್ಟ್ ಏನಿದೆ, NCERT ಟೆಕ್ಸ್ಟ್ ಅದನ್ನು ಫುಲ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಈ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇಂಜ್ ಇಲ್ಲಿ ನೀವು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕು. ವರ್ಡ್ ಮೀನಿಂಗ್ ಎಕ್ಸಾಕ್ಟ್ ವರ್ಡಲ್ಲಿ ಏನಿದೆ ಅದನ್ನು ಪಾರ್ಟ್ ಮಾಡಿ ನೋಡೋಣ. ಇಲ್ಲಿ ಹ್ಯಾಲೋ ಆಲ್ಕೇನ್ಸ್ ಅಂತ ಬಂದರೆ ಹ್ಯಾಲೋ ಅನ್ನೋದು ಒಂದು ವರ್ಡು, ಆಲ್ಕೇನ್ಸ್. ಓಕೆ, ಹ್ಯಾಲೋ ಅರೇಂಜ್. ಹ್ಯಾಲೋ ಮೀನ್ಸ್ ವಾಟ್? ಹ್ಯಾಲೋ ಮೀನ್ಸ್ ಹ್ಯಾಲೋಜನ್. ಹ್ಯಾಲೋ ಮೀನ್ಸ್ halogen atom. Halogen, right? This alkanes and alkenes corresponds to hydrocarbons. Okay, halogen ಅಂದ್ರೆ ಯಾವುದು? 17th ಗ್ರೂಪ್ ಎಲಿಮೆಂಟ್ಸ್. 17th ಗ್ರೂಪ್ ಎಲಿಮೆಂಟ್ಸ್ ಯಾವ್ದು ಬರುತ್ತಲ್ಲ? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಓಕೆ, ಉಳಿದಿರೋ ಎರಡು ಎಲಿಮೆಂಟು ದೇ ಆರ್ radioactive in nature. They are not considered as halogen elements. Okay, ಇಲ್ಲಿ ನಿಮಗೆ ನೋಡೋದಾದರೆ ಇಟ್ಸ್ ಜಸ್ಟ್ ಕಾಂಬಿನೇಷನ್ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಹ್ಯಾಲೋಜನ್ ಆಟಮ್ಸ್. ಓಕೆ, ಹ್ಯಾಲೋಜನ್ ಎಲಿಮೆಂಟ್ಸ್ ಏನಂತ ಹೇಳ್ತೀವಿ ನಾವು? ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್ ಆರ್ ಡಿರೈವೇಟಿವ್ ಆಫ್ ಹೈಡ್ರೋಕಾರ್ಬನ್ಸ್ ಇನ್ ವಿಚ್ ಒನ್ ಹೈಡ್ರೋಜನ್ ಆಟಮ್ ಈಸ್ replaced by one hydrogen atom is replaced by one or more hydrogen atom. One or more hydrogen atom is replaced by halogen atom. Halogen atom ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಒಂದು ಹೈಡ್ರೋಕಾರ್ಬನ್ ತಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಹೈಡ್ರೋಕಾರ್ಬನ್ ಅಂದರೆ ಯಾವುದು? ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ತಗೊಳ್ಳೋಣ. ಓಕೆ, ಸ್ಟ್ರೈಟ್ ಚೈನ್ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ತಗೊಂಡ್ರೆ CH4 ಅಂದರೆ ಮೀಥೇನ್. ಇದರ ಸ್ಟ್ರಕ್ಚರ್ ಹೇಗಿರುತ್ತೆ? ಹೀಗಿರುತ್ತೆ ಸ್ಟ್ರಕ್ಚರ್ ಅಲ್ವಾ? CH4 ಸಿಂಪಲ್ ಹೈಡ್ರೋಕಾರ್ಬನ್. ಇದರಿಂದ ಒಂದು ಹೈಡ್ರೋಜನ್ ಆಟಮ್ನ ನೀವು ರೀಪ್ಲೇಸ್ ಮಾಡಿ ಒಂದು ಹ್ಯಾಲೋಜನ್ನ ಆಟಮ್ನ ಅಟ್ಯಾಚ್ ಮಾಡಿದ್ರೆ ಇಟ್ ಈಸ್ ಎ ಸಿಂಪ್ಲೆಸ್ಟ್ ಹ್ಯಾಲೋ ಆಲ್ಕೀನ್. ಹೇಗೆ? ಯು ಹ್ಯಾವ್ ರೀಪ್ಲೇಸ್ಡ್ ಒನ್ ಹ್ಯಾಲೋಜನ್ ಆಟಮ್ ಫ್ರಮ್ the simplest hydrocarbon. Okay, that will give you the halo alkane. Okay, ಹಾಗೆ ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ನ ತಗೊಳ್ಳೋಣ. ಫೇಮಸ್ ಆರೋಮ್ಯಾಟಿಕ್ ಕಾಂಪೌಂಡ್ ಯಾವುದಪ್ಪ ನಿಮ್ಮದು? ಬೆನ್ಝೀನ್ ಅಲ್ವಾ? ನಿಮಗೆ ಗೊತ್ತು, ಇಲ್ಲಿ 6 ಪೊಸಿಷನ್ಸಲ್ಲೂ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ ಅಲ್ವಾ? ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿರೋದನ್ನು ತೆಗೆದುಬಿಟ್ಟು ನೀವು ಕ್ಲೋರಿನ್ ಹಾಕಿ, ಯಾವುದೋ ನಿಮ್ಗೆ ಇಷ್ಟ ಬಂದಿರೋ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಯಾವುದೋ ಹಾಕಿ. ಓಕೆ, ವಾಟ್ ಇಸ್ ಇಟ್? ಇಟ್ ಈಸ್ ಎನ್ ಹ್ಯಾಲೋ ಅರೀನ್. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಏನಾಗುತ್ತೆ? ಹೈಡ್ರೋಕಾರ್ಬನ್, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಓಕೆ, ಅಲ್ಲಿಂದ ಒಂದು ಹೈಡ್ರೋಜನ್ನ ನೀವು ರಿಪ್ಲೇಸ್ ಮಾಡಿ ಹ್ಯಾಲೋಜನ್ನ ಹಾಕಿದ್ರೆ ದಟ್ ವಿಲ್ ಲೀಡ್ಸ್ ಟು ಹ್ಯಾಲೋ ಆಲ್ಕೀನ್ಸ್ ಅಥವಾ ಹ್ಯಾಲೋ ಅರೀನ್ಸ್. ಓಕೆ, ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ವಿಡಿಯೋನ ನೆಕ್ಸ್ಟ್ ಪಾರ್ಟಿಗೆ ಮೂವ್ ಆಗ್ತಾ ಇದ್ದೀವಿ. ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡೋದಕ್ಕಿಂತ ಮುಂಚೆ ಒಂದು ಕೆಲವೆಲ್ಲ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ನಾವು ಹ್ಯಾಲೋ ಆಲ್ಕೀನ್ಸ್ ಮತ್ತು ಹ್ಯಾಲೋ ಅರೀನ್ಸ್ನ ಕ್ಲಾಸಿಫೈ ಮಾಡಿದ್ದೀವಿ. ಫಸ್ಟ್ ಪ್ಯಾರಾಮೀಟರ್ ಏನಪ್ಪ ಅಂದರೆ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಅಂದರೆ ನಿಮಗೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಎಷ್ಟೆಲ್ಲ ಹ್ಯಾಲೋಜನ್ಸ್ ಆಟಮ್ ಇದೆ, ಹೌ ಮೆನಿ ಹ್ಯಾಲೋಜನ್ ಆಟಮ್ಸ್ ಆರ್ ದೇರ್, ಅದನ್ನು ಇಟ್ಕೊಂಡು ಆ ಬೇಸಿಸ್ನ ಪ್ರಕಾರ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ವಿ. ಓಕೆ, ಅದು ಹೇಗೆ? ಇಫ್ ಹ್ಯಾಲೋಜನ್ ಆಟಮ್ಸ್ನ ನಾವು X ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇಫ್ X ಈಸ್ ಈಕ್ವಲ್ ಟು 1,
ಓಕೆ, ಅಂದರೆ ಹ್ಯಾಲೋಜನ್ ಆಟಮ್. ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಎಕ್ಸ್ ಅಂದ್ರೇನು? ಹ್ಯಾಲೋಜನ್ ಆಟಮ್. ಕೊಟ್ಟಿರೋ ಕಾಂಪೌಂಡಲ್ಲಿ 1 ಹ್ಯಾಲೋಜನ್ ಇತ್ತು. ಓಕೆ, ದಟ್ ಈಸ್ ಕಾಲ್ಡ್ ಮೋನೋ ಹ್ಯಾಲೋ ಆಲ್ಕೇನ್. ಓಕೆ, ಫಾರ್ ಎಕ್ಸಾಂಪಲ್, ವಿಚ್ ಇಸ್ ದಿ ಎಕ್ಸಾಂಪಲ್? ಸಿ, ನಾನು ಆಗಲೇ ಹೇಳಿದೆ ನಿಮಗೆ, ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಡೆರಿವೇಟಿವ್, ದಟ್ ಈಸ್ methane. If you replace one hydrogen from methane, it will leads to CH3Cl. Okay, this is monohaloalkene. ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ CH3CH2Cl. ಓಕೆ, ಇದು ಒಂದು ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ನು. ಇದಕ್ಕೆ ಒಂದು ಹೈಡ್ರೋಜನ್ನ ತೆಗೆದು, ಇದೇನಿದು ಈಥೇನ್. ಓಕೆ, 2 ಕಾರ್ಬನ್ ಇದೆ, ಹಾಗಾಗಿ ಈತ್, ಒಂದು ಹೈಡ್ರೋಜನ್ ಆಟಮ್ನ ತೆಗೆದು ಕ್ಲೋರಿನ್ ಹಾಕಿದ್ದೀವಿ. ಓಕೆ, ದಿಸ್ ಈಸ್ ಆಲ್ಸೋ ಮೋನೋ ಹ್ಯಾಲೋ ಆಲ್ಕೀನ್. ಹಾಗೆ ಇನ್ನೊಂದು, ಹಾಗೆ ಹ್ಯಾಲೋ ಅರೀನ್ಸಿಗೆ ಬಂದರೆ ಮೋನೋ ಹ್ಯಾಲೋ ಅರೀನ್ಸ್. ಅಂದರೆ ಇಫ್ ಯು ಹ್ಯಾವ್ an aromatic compound, one hydrogen atom is replaced by halogen. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಏನು ಮೋನೋ ಹ್ಯಾಲೋ ಆಲ್ಕೇನ್ ಅಂದ್ರೇನು, ಮೋನೋ ಹ್ಯಾಲೋ ಅರೀನ್ಸ್ ಅಂದ್ರೇನು? ಓಕೆ, ಒಂದು ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ಇದೆ ಅಥವಾ ಆಲ್ಕೇನ್ ಇದೆ, ಅದರಲ್ಲಿ ಒಂದು ಆಟಮ್ನ ತೆಗೆದ್ಬಿಟ್ಟು ನೀನು ರೀಪ್ಲೇಸ್ ಮಾಡಿದ್ಯಾ ಹ್ಯಾಲೋಜನ್ ಆಟಮಿಂದ, ದೇ ಆರ್ ಮೋನೋ ಹ್ಯಾಲೋ ಆಲ್ಕೇನ್ಸ್, ಸ್ಟ್ರೈಟ್ ಚೈನ್. ಓಕೆ, ಮೋನೋ ಹ್ಯಾಲೋ ಅರೀನ್ಸ್ ಅಂದರೆ ಅರೋಮ್ಯಾಟಿಕ್ ಕಾಂಪೌಂಡ್ ಇರುವಂಥ ಒಂದು ಹೈಡ್ರೋಜನ್ನ ನೀನು ಕ್ಲೋರಿನಲ್ಲಿ ರಿಪ್ಲೇಸ್ ಮಾಡಿದ್ಯಾ, ದೇ ಆರ್ ಮೋನೋ ಹ್ಯಾಲೋ ಅರೀನ್ಸ್. ಓಕೆ, ಹಾಗೆ ಸೆಕೆಂಡ್ ಒನ್ ಏನು ಇದರಲ್ಲಿ ಟೈಪು? ದಿಸ್ ಇಸ್ ಫಸ್ಟ್ ಎ ಟೈಪ್ ಅಂದ್ಕೊಂಡ್ರೆ. ಬಿ ಏನು? ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2. ಓಕೆ, ಅಂದರೆ ಏನಾಗುತ್ತೆ? ಡೈ ಹ್ಯಾಲೋ ಆಲ್ಕೇನ್. ಇದೇನಾಗುತ್ತೆ? ಡೈ ಹ್ಯಾಲೋ ಅರೀನ್ಸ್, ಡೈಹ್ಯಾಲೋ ಅರೇನ್ ಅಥವಾ ಡೈಹ್ಯಾಲೋ ಅರೀನ್ಸ್. ಓಕೆ, ಕ್ಲಾಸ್ ಆಫ್ ಕಾಂಪೌಂಡ್ಸ್. ಈಗ ಏನು ಸಿಂಪಲ್ ಆಗಿ ನೋಡಿ. ಸಿ, ಫಾರ್ ಎಕ್ಸಾಂಪಲ್ CH2 ಇದೆ. ಓಕೆ, 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಕ್ಲೋರಿನಿಂದ. ಓಕೆ, ಇಟ್ಸ್ ಎ ಹೈಡ್ರೋಕಾರ್ಬನ್. ಓಕೆ, ಇನ್ ವಿಚ್ 2 ಕ್ಲೋರಿನ್ ಆಟಮ್ಸ್ ಆರ್ ರೀಪ್ಲೇಸ್ಡ್. ಓಕೆ, ಅಥವಾ ಇದೇ ಎಕ್ಸಾಂಪಲ್ ತಗೊಂಡ್ರೆ CH2 ಹೈಡ್ರೋಕಾರ್ಬನ್ ವಿತ್ 2 ಕಾರ್ಬನ್ ಆಟಮ್ಸ್. ಅಲ್ಲೇನು ಮಾಡಿದ್ದೀವಿ? 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡಿದ್ದೀವಿ. ಸಿ, ಇದೊಂದು ಇಂಟ್ರೆಸ್ಟಿಂಗ್ ಟೈಪ್ ಆಫ್ ಕಾಂಪೌಂಡ್. ಓಕೆ, ಇಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಇದನ್ನು ನಾವು ಜಿಮಿನಾಲ್ ಹ್ಯಾಲೈಡ್ ಅಂತ ಕರಿತೀವಿ. ಜಿಮಿನಾಲ್ ಹ್ಯಾಲೈಡ್. ಇದನ್ನು ನಾವು ನೋಮನ್ಕ್ಲೇಚರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ 2 ಡಿಫ್ರೆಂಟ್ ಅಡ್ಜಸೆಂಟ್ ಕಾರ್ಬನ್ನಿಗೆ 2 ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಇದನ್ನು ನಾವು ವಿಸಿನಾಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ವಿಸಿನಾಲ್ ಹ್ಯಾಲೈಡ್, ಇದನ್ನು ನೀವು ನೆನ್ಪಿಟ್ಕೋಬೇಕು ಚೆನ್ನಾಗಿ. ಓಕೆ, ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾದರೆ ಡೈ ಹ್ಯಾಲೋ ಅರೀನ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಹೈಡ್ರೋಕಾರ್ಬನ್ ಇದೆ, ದಟ್ ಈಸ್ ಯುವರ್ ಅರೋಮ್ಯಾಟಿಕ್ ಕಾಂಪೌಂಡ್. ಬೆನ್ಝೀನ್ ಇದೆ, ಅದರಲ್ಲಿ 2 ಹೈಡ್ರೋಜನ್ ಆಟಮ್ನ ನೀನು ರೀಪ್ಲೇಸ್ ಮಾಡಿದ್ಯಾ, ದೇ ಆರ್ ಡೈ ಹ್ಯಾಲೋ ಅರೀನ್ಸ್. ಅರ್ಥ ಆಯ್ತಲ್ಲ? ಆಸ್ ಸಿಂಪಲ್ ಆಸ್ ದಟ್. ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಎಷ್ಟು ಅಟ್ಯಾಚ್ ಆಗಿದೆ ಅದ್ರ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಕ್ಯಾಟಗರಿ ಏನು? ಇಫ್ ಹ್ಯಾಲೋಜನ್ ಆಟಮ್ಸ್ ಆರ್ ಈಕ್ವಲ್ ಟು 1. ಓಕೆ, ಓನ್ಲಿ 1 ಹೈಡ್ರೋಜನ್ ರೀಪ್ಲೇಸ್ ಆಗಿದ್ರೆ ಅದನ್ನು ಮೋನೋ ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಓಕೆ, ಹಾಗೆ ಅರೋಮ್ಯಾಟಿಕ್ ಕಾಂಪೌಂಡಲ್ಲಿ ರೀಪ್ಲೇಸ್ ಆಗಿದ್ರೆ ಅದನ್ನು ಮೋನೋ ಹ್ಯಾಲೋ ಅರೀನ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಕ್ಯಾಟಗರಿ ಏನು ಬರುತ್ತೆ? ಇಫ್ 2 ಹ್ಯಾಲೋಜನ್ ಆಟಮ್ಸ್ ಆರ್ ದೇರ್. ಓಕೆ, ನಿಮ್ಮ ಕೊಟ್ಟಿರುವಂಥ ಕಾಂಪೌಂಡಲ್ಲಿ. ಇಫ್ ಸಪೋಸ್ ಇಟ್ ಇಸ್ ಆಲ್ಕೇನ್. ಓಕೆ, ಇಫ್ ಸಪೋಸ್ ಇಟ್ ಇಸ್ ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್, ಅದನ್ನೇನಂತ ಕರಿತೀವಿ? ಡೈ ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. 2 ಹ್ಯಾಲೋಜನ್ ಆಟಮ್ಸ್ ಇದ್ದರೆ, 2 ಹೈಡ್ರೋಜನ್ ರೀಪ್ಲೇಸ್ ಆಗಿ 2 ಹ್ಯಾಲೋಜನ್ ಆಟಮ್ಸ್ ಇದ್ದರೆ ಇಲ್ಲಿ ಡೈ ಹ್ಯಾಲೋ ಆಲ್ಕೇನ್. ಓಕೆ, ಅರೋಮ್ಯಾಟಿಕ್ ರಿಂಗ್. ಆಸ್ ಸಿಂಪಲ್ ಆಸ್ ದಟ್. ಓಕೆ, we'll move on to next category.
ಹಾಗಾದರೆ ಥರ್ಡ್ ಟೈಪ್ ಅಥವಾ ಸಿ ಟೈಪ್ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಅಲ್ಲಿ ಸಿ ಟೈಪ್ ಏನು ಹೇಳುತ್ತೆ? ಸಿ ಟ್ರೈ ಹ್ಯಾಲೋ ಆಲ್ಕೀನ್. ಇನ್ನೊಂದೇನು ಅರೋಮ್ಯಾಟಿಕ್ ಕಾಂಪೌಂಡ್ಸ್ಗೆ ಬಂದರೆ ಟ್ರೈ ಹ್ಯಾಲೋ ಅರಿನ್ಸ್. ಓಕೆ, ಇಲ್ಲೇನು? ಸಿ ಒಂದು ಹೈಡ್ರೋಕಾರ್ಬನ್ ಆಟಮ್ನ ಒಂದು ಹೈಡ್ರೋಕಾರ್ಬನ್ ತಗೋ, CH2 CH2. ಓಕೆ, Cl Cl Cl. ಓಕೆ, ಇಲ್ಲೇನಾಯಿತು? 3 ಹೈಡ್ರೋಜನ್ ಆಟಮ್ನ ನಾವು ಕ್ಲೋರಿನಿಂದ ರಿಪ್ಲೇಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಟ್ರೈ ಹ್ಯಾಲೋ ಅರೇಂಜಿಗೆ ಬಂದರೆ ಎಷ್ಟಿದೆ? ಟ್ರೈ ಹ್ಯಾಲೋ ಅರೇಂಜಿಗೆ ನಾವೇನು ಮಾಡ್ತೀವಿ? 3 ಹೈಡ್ರೋಜನ್ ಆಟಮ್ಸ್ನ ರೀಪ್ಲೇಸ್ ಮಾಡಿ 3 ಹ್ಯಾಲೋಜನ್ ಆಟಮ್ಸ್ನ ಹಾಕಿದರೆ ಅದು ಟ್ರೈ ಹ್ಯಾಲೋ ಅರೇಂಜ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದರೆ ಕಂಪೌಂಡ್ಸ್ ಕಂಟೈನಿಂಗ್ sp3CX ಬಾಂಡ್. ಓಕೆನಾ? sp3CX ಬಾಂಡ್ ಅಂದರೆ ಇದರ ಅರ್ಥ ಏನು? ಒಂದು ಕಾರ್ಬನ್ ಇದೆ, ಅದಕ್ಕೆ ಒಂದು ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, ಬಟ್ ಇದು sp3 ಹೈಬ್ರಿಡೈಸ್ಡ್ ಆಗಿರಬೇಕು. sp3 ಹೈಬ್ರಿಡೈಸ್ಡ್ ಆಗಿರಬೇಕು. ಈ sp3 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಇದರಲ್ಲಿ 3 ಕ್ಯಾಟಗರೀಸ್ ಬರುತ್ತೆ. ವಿ ಹ್ಯಾವ್ 3 ಕ್ಯಾಟಗರೀಸ್. ಹೇಗೆ ಅದನ್ನು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಒನ್ ಈಸ್ ಆಲ್ಕೈಲ್ ಹ್ಯಾಲೈಡ್. ನೆಕ್ಸ್ಟ್ ಈಸ್ ಅಲೈಲ್ ಹ್ಯಾಲೈಡ್. ನೆಕ್ಸ್ಟ್ ಈಸ್ ಬೆಂಜೈಲ್ ಹ್ಯಾಲೈಡ್. ಓಕೆ, ಆಲ್ಕೈಲ್ ಹ್ಯಾಲೈಡ್ ಅಂದ್ರೇನು? ಸಿ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಒಂದು R ಚೈನ್ ಇದೆ, ಅದಕ್ಕೆ ಒಂದು ಹ್ಯಾಲೋಜನ್ ಆಟಮ್ನ ಅಟ್ಯಾಚ್ ಮಾಡಿದ್ದಾರೆ. ಎಕ್ಸಾಂಪಲ್ ಏನು? CH3Cl ಅಂದರೆ ದಿಸ್ ಇಸ್ ಅನ್ ಹೈಡ್ರೋಕಾರ್ಬನ್ ಡಿರೈವೇಟಿವ್. ಹೈಡ್ರೋಕಾರ್ಬನ್ ಚೈನ್ ಇದೆ ವಿತ್ ಹ್ಯಾಲೋಜನ್ ಆಟಮ್ ಇದೆ. ಹಾಗೆ CH3CH2Cl ದಿಸ್ ಇಸ್ ಆಲ್ಸೋ ಆಲ್ಕೈಲ್ ಹ್ಯಾಲೈಡ್. ಸಿ ಇಲ್ಲಿ ನೋಡಿ, ಕಾರ್ಬನ್ನು ಯಾವುದೇ ಡಬಲ್ ಬಾಂಡ್ ಇಲ್ಲ, ಟ್ರಿಪಲ್ ಬಾಂಡ್ ಇಲ್ಲ, ಸಿಂಗಲ್ ಬಾಂಡ್ ಇದೆ. ಓಕೆ, ಹಾಗಾಗಿ ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಓಕೆ, ನಿಮಗೆ ನೆನಪಿರಲಿ, ಕಾರ್ಬನ್ನು ಡಬಲ್ ಬಾಂಡ್ ಇದ್ದರೆ ದಿಸ್ ಇಸ್ sp2. ಓಕೆ, ಕಾರ್ಬನ್ನಿಗೆ ಸಿಂಗಲ್ ಬಾಂಡ್ ಇದ್ದರೆ, ಎಲ್ಲ ಕಡೆನೂ ಸಿಂಗಲ್ ಬಾಂಡ್ ಇದ್ದರೆ sp3, ಕಾರ್ಬನ್ನಿಗೆ ಟ್ರಿಪಲ್ ಬಾಂಡ್ ಇದ್ದರೆ sp. ಓಕೆ, ಇದು ನಿಮಗೆ ನೆನಪಿರಲಿ. ಓಕೆ, ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ಸ್ ಈಸಿ ಟು ರಿಮೆಂಬರ್. ಇದನ್ನು ನೆನಪಿಟ್ಕೊಂಡ್ರೆ ಈ ಪರ್ಟಿಕ್ಯುಲರ್ ಕ್ಯಾಟಗರಿ ನಿಮಗೆ ಅರ್ಥ ಆಗುತ್ತೆ, ಕ್ಲಾಸಿಫಿಕೇಶನ್ ಅರ್ಥ ಆಗುತ್ತೆ. ಹಾಗಾದರೆ ಅಲೈಲ್ ಹ್ಯಾಲೈಡ್ ಅಂದ್ರೇನು? ಫಾರ್ ಎಕ್ಸಾಂಪಲ್ CH2 ಡಬಲ್ ಬಾಂಡ್ CHC, ಈ ಪರ್ಟಿಕ್ಯುಲರ್ ಗ್ರೂಪ್ ಏನಿದೆ ನಾವು ಇದನ್ನು ಅಲೈಲಿಕ್ ಗ್ರೂಪ್ ಅಂತ ಕರಿತೀವಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಇದೆ. Okay, this is double bonded carbon atom. Okay, this is attached to single carbon. Okay, ಈ ಕಾರ್ಬನ್ ಆಟಮು sp3 ಹೈಬ್ರಿಡೈಸ್ಡ್. ಓಕೆನಾ? ಇದು ಯಾವುದೇ ಡಬಲ್ ಬಾಂಡ್ ಇಲ್ಲ ಅಥವಾ ಟ್ರಿಪಲ್ ಬಾಂಡ್ ಇಲ್ಲ. ಈ ಕಾರ್ಬನ್ ಆಟಮು sp3 ಹೈಬ್ರಿಡೈಸ್ಡ್. ಬಟ್ ಈ ಕಾರ್ಬನ್ ಆಟಮು ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಈ ಪರ್ಟಿಕ್ಯುಲರ್ ಗ್ರೂಪಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಅಲೈಲಿಕ್ ಗ್ರೂಪ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್? ಅಲೈಲಿಕ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ನೀವು ಇದಕ್ಕೆ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಕ್ಲೋರಿನ್ ಆಟಮ್ ಹಾಕಿದ್ರೆ ದಿಸ್ ಇಸ್ ಅಲೈಲ್ ಹ್ಯಾಲೈಡ್ ಆಗುತ್ತೆ. ಎಕ್ಸಾಂಪಲ್ ಹೇಗೆ? CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಸಿಂಗಲ್ Cl. ಓಕೆ, ಅಲೈಲ್ ಕ್ಲೋರೈಡ್ ಅಂತ ಕರಿಬೋದು. ಓಕೆ, ಅಲೈಲ್ ಹ್ಯಾಲೈಡ್, ಆಸ್ ಸಿಂಪಲ್ ಆಸ್ ದಟ್. ಓಕೆನಾ? ನೆಕ್ಸ್ಟು ಬೆಂಜೈಲ್ ಹ್ಯಾಲೈಡ್. ಬೆಂಜೈಲ್ ಹ್ಯಾಲೈಡ್ ಅಂದ್ರೇನು? ಸಿ, ನೀವು ಕನ್ಫ್ಯೂಸ್ ಆಗಬಾರ್ದು, ಇದು ಬೆಂಜೈಲ್ ಹ್ಯಾಲೈಡ್. ಓಕೆ,
ಬೆಂಜೈಲ್ ಅಂದರೆ ಯಾವಾಗ ಕರಿತೀವಪ್ಪ ಅಂತಂದರೆ ಬೆಂಜೀನ್ ರಿಂಗ್ ಇದೆ ಆಗುತ್ತೆ, ಈಗ ಬೆಂಜೈಲ್ ಆಯಿತು. ಓಕೆ, ಈಗ 1 ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ಬೈ ಹೆಕ್ಸ್. ಓಕೆ, ದಿಸ್ ಈಸ್ ಬೆಂಜೈಲ್ ಹ್ಯಾಲೈಡ್. ಇದಕ್ಕೆ ಎಕ್ಸಾಂಪಲ್ ಯಾವುದು? ಬೆಂಜೈಲ್ ಹ್ಯಾಲೈಡ್ಗೆ ಇಲ್ಲೇನಾಗ್ತೀರಾ, ಜಸ್ಟ್ ಕ್ಲೋರಿನಿಂದ ರೀಪ್ಲೇಸ್ ಮಾಡಿಬಿಡಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಆಟಮಿಂದ, ಹ್ಯಾಲೋಜನ್ ಆಟಮಿಂದ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಬೆಂಜೈಲ್ ಹ್ಯಾಲೈಡ್ ಸಿಕ್ಕೋಗುತ್ತೆ, ಬೆಂಜೈಲ್ ಕ್ಲೋರೈಡ್. ಓಕೆ, ಆ್ಯಸ್ ಸಿಂಪಲ್ ಅಸ್ ದ್ಯಾಟ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್, ನಾವು ಫಸ್ಟಲ್ಲಿ ಏನು ನೋಡಿದ್ವಿ? ಹ್ಯಾಲೋ ಆಲ್ಕೀನ್ ಅಂತ ನೋಡಿದ್ವಿ. ಹ್ಯಾಲೋ ಆಲ್ಕೇನ್. ಓಕೆ, ಅಂದರೆ ಏನು? ಒಂದು ಕಾರ್ಬನ್ ಆಟಮ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ CH4 ತಗೊಂಡ್ರೆ CCl, ಉಳಿದಿರೋದೆಲ್ಲ ಹೈಡ್ರೋಜನ್ ಆಟಮ್ ಅಲ್ವಾ? ಇದೇನಿದು? ಹ್ಯಾಲೋ ಆಲ್ಕೇನ್ ಅಲ್ವಾ? ಇದರಲ್ಲಿ 3 ಟೈಪ್ಸ್ ಇದೆ. ಯು ಹ್ಯಾವ್ 3 ಟೈಪ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಹೇಗೆ? ಬೇಸ್ಡ್ ಆನ್ ನಂಬರ್ ಆಫ್ ಆರ್ ಗ್ರೂಪ್ಸ್ ಅಥವಾ ಆಲ್ಕೈಲ್ ಗ್ರೂಪ್ಸ್. ಹೇಗೆ? ಲೆಟ್ ಸಪೋಸ್ ಯು ಹ್ಯಾವ್ ಕಾರ್ಬನ್ ಎಷ್ಟು ಬಾಂಡ್ ಮಾಡ್ಕೊಳ್ಳುತ್ತೆ? 4 ಬಾಂಡ್ ಮಾಡ್ಕೊಳ್ಳುತ್ತೆ ಅಲ್ವಾ? ಇಲ್ಲಿ 1 ಈಸ್ ಹ್ಯಾಲೋಜನ್. ಓಕೆ, ನೆಕ್ಸ್ಟ್ ಹೈಡ್ರೋಜನ್. ಓಕೆ, ಯು ಹ್ಯಾವ್ ಓನ್ಲಿ 1 ಆರ್ ಗ್ರೂಪ್, ದಟ್ ಈಸ್ R'. ಒಂದು ಆಲ್ಕೈಲ್ ಚೈನ್ ಇದೆ, ಹಾಗಾಗಿ ಇದನ್ನ ಏನಂತ ಕರಿತೀವಿ ನಾವು? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಓಕೆ, ನೆಕ್ಸ್ಟ್ ಫಾರ್ ಸಪೋಸ್ ದಿಸ್ ಇಸ್ ಫಿಕ್ಸ್. ಇಲ್ಲಿ 2 ಗ್ರೂಪು, 2 ಹೈಡ್ರೋಜನ್ನು 2 ಆಲ್ಕೈಲ್ ಗ್ರೂಪಿಂದ ರೀಪ್ಲೇಸ್ ಆಗಿದ್ರೆ ದಿಸ್ ಇಸ್ R' ಅಂದ್ಕೊಳ್ಳೋಣ. ಅವಾಗ ಏನಂತ ಕರಿತೀವಿ ನಾವು? ಸೆಕೆಂಡರಿ ಹೈಡ್ರೋಕಾರ್ಬನ್ ಅಥವಾ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್. ನೆಕ್ಸ್ಟ್ ಸಪೋಸ್ ದಿಸ್ ಇಸ್ ಫಿಕ್ಸ್ಡ್. ಓಕೆ, ಈ ಪಾರ್ಟ್ ಫಿಕ್ಸ್. ಎಲ್ಲ ಹೈಡ್ರೋಜನ್ನು ನೀವು ಏನರಿಂದ ರೀಪ್ಲೇಸ್ ಮಾಡ್ತೀರಾ? ಆರ್ ಗ್ರೂಪಿಂದ ರೀಪ್ಲೇಸ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಟರ್ಷರಿ halo alkene. Okay, as simple as that. Containing compounds containing sp2cx bond. ಅರ್ಥ ಆಯ್ತಾ? ಅಂದರೆ ಹ್ಯಾಲೋಜನ್ ಆಟಮು, ಓಕೆ, ಈಗೇನಿದೆ ದಿಸ್ ಬಾಂಡು, ಈ ಕಾರ್ಬನ್ನು, ಈ ಹ್ಯಾಲೋಜನ್ ಆಟಮು ಈ ಕಾರ್ಬನ್ಗೆ ಅಟ್ಯಾಚ್ ಆಗಿರಬೇಕು. ಅದು ಎಂಥ ಕಾರ್ಬನ್ ಆಗಿರಬೇಕು? sp2 ಹೈಬ್ರಿಡೈಸ್ಡ್ ಆಟಮ್ ಆಗಿರಬೇಕು. ನಾನು ಆಗಲೇ ಹೇಳಿದೆ, ಯಾವಾಗ ಕಾರ್ಬನ್ನಿಗೆ ಡಬಲ್ ಬಾಂಡ್ ಆಗಿರುತ್ತೆ ಅದು sp2 ಹೈಬ್ರಿಡೈಸ್ಡ್ ಆಗಿರುತ್ತೆ. ಓಕೆ, ಇದರಲ್ಲಿ 2 ಕ್ಯಾಟಗರೀಸ್ ಬರುತ್ತೆ. ಏನು? ಯಾವುದೆಲ್ಲ 2 ಕ್ಯಾಟಗರೀಸು? ಫಸ್ಟ್ ಒನ್ ಈಸ್ ವಿನೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ, ವಿನೈಲಿಕ್ ಹ್ಯಾಲೈಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಅರೈಲ್ ಹ್ಯಾಲೈಡ್. ವಿನೈಲಿಕ್ ಹ್ಯಾಲೈಡಿಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ Cl. ಇಲ್ಲಿ ನೋಡಿ, ದಿಸ್ ಈಸ್ sp2, ಇದಕ್ಕೆ ಕ್ಲೋರಿನ್ ಅಟ್ಯಾಚ್ ಆಗಿದೆ, ದಿಸ್ ಈಸ್ ವಿನೈಲಿಕ್ ಹ್ಯಾಲೈಡ್. ಓಕೆ, ಹಾಗೆ ಅರೈಲ್ ಹ್ಯಾಲೈಡಿಗೆ ತಗೊಂಡ್ರೆ ಒಂದು ಅರೋಮ್ಯಾಟಿಕ್ ಕಾಂಪೌಂಡ್ ಬೇಕೇ ಬೇಕು. ಅವರ್ ಫೇಮಸ್ ಬೆಂಜೀನ್ ಕಾಂಪೌಂಡ್, ಬೆಂಜೀನ್ ರಿಂಗ್. ಓಕೆ, ಇದಕ್ಕೆ ಒಂದು ಅಟ್ಯಾಚ್ ಮಾಡಿಬಿಟ್ರೆ ದಿಸ್ ಇಸ್ ಕಾಲ್ಡ್ ಅರೈಲ್ ಹ್ಯಾಲೈಡ್. ಹೇಗೆ ಇದು ಅರೈಲ್ ಹ್ಯಾಲೈಡು? ನೀವು ಫುಲ್ ಸ್ಟ್ರಕ್ಚರ್ ಬರೆದ್ರೆ ಬೆಂಜಿನ್ದು ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್. ಓಕೆ, ಎಲ್ಲ ಕಾರ್ಬನ್ಸು ಇದರಲ್ಲಿ sp2 ಹೈಬ್ರಿಡೈಸ್ಡ್ ಆಗಿರುತ್ತೆ. ಹಾಗಾಗಿ ಒಂದು ಕಾರ್ಬನ್ನಿಗೆ ಹೈಡ್ರೋಜನ್ ಅಟ್ಯಾಚ್ ಆಗಿದ್ದೇ ಇರುತ್ತೆ. ಈ ಹೈಡ್ರೋಜನ್ನ ತೆಗೆದ್ಬಿಟ್ಟು ನೀವೇನು ಮಾಡ್ತೀರಾ? ನಿಮ್ಮ ಎಕ್ಸ್ನ ಆ್ಯಡ್ ಮಾಡಿ. ಓಕೆ, ದಟ್ ಈಸ್ ಕ್ಲೋರಿನ್.
ದಿಸ್ ಇಸ್ ಕಾಲ್ಡ್ ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಆ್ಯಸ್ ಸಿಂಪಲ್ ಆಸ್ ದಟ್. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ CH3, ಇಲ್ಲೊಂದು ಹೈಡ್ರೋಜನ್ ಇರುತ್ತಲ್ಲ, ಅದನ್ನು ರೀಪ್ಲೇಸ್ ಮಾಡಿಬಿಡಿ ಕ್ಲೋರಿನಿಂದ, ಏನಾಗುತ್ತೆ? ದಿಸ್ ಈಸ್ ಆಲ್ಸೋ ಅರೈಲ್ ಹ್ಯಾಲೈಡ್. ಓಕೆ, ಆಸ್ ಸಿಂಪಲ್ ಆಸ್ ದಟ್. ವಿನೈಲಿಕ್ ಹ್ಯಾಲೈಡ್ and aryl halide. Okay, yes.